ಮಾಸ್ಕ್ ತೆಗೆದು ನ್ಯಾಯಮೂರ್ತಿಗಳ ಮುಂದೆ ಕೈಕಟ್ಟಿ ನಿಂತಿದ್ದಾನೆ ಚೆನ್ನಯ್ಯ. ಬುರುಡೆ ಚೆನ್ನಯ್ಯನ ಮುಖವಾಡವನ್ನ ನ್ಯಾಯಮೂರ್ತಿಗಳು ತೆಗೆಸಿದ್ದಾರೆ. ಪೂರ್ತಿ ಗಡ್ಡವನ್ನ ಬಿಟ್ಟಿದ್ದಾನೆ ಬುರುಡೆ ಚೆನ್ನಯ್ಯ. ಗಡ್ಡ ಬಿಟ್ಕೊಂಡು ನಿಂತಿದ್ದಾನೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡ್ತಾ ಇದ್ದಾರೆ. ಚೆನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಅನ್ನ SIT ಅವರು ಮಾಡ್ತಾ ಇದ್ದಾರೆ. ಕಾರಣ ಹಿಂದೆಯೂ ಕೂಡ CRPC 164 BNS 183 ಪ್ರಕಾರ ಇವನು ಏನು ಹೇಳಿಕೆಯನ್ನ ಕೊಟ್ಟಿದ್ದ ಆ ಹೇಳಿಕೆಗೂ ಈಗ ಕೊಡ್ತಾ ಇರುವಂತ ಹೇಳಿಕೆಗೂ ಹೇಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಈಗಲೂ ಕೂಡ ಅವನ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿಸ್ತಾರೆ ಸ್ಪಷ್ಟವಾಗಿ. ಯಾಕೆ ಅಂತಂದ್ರೆ ಪೊಲೀಸರ ಮುಂದೆ ಅವನು ಹೇಳಿದ್ದಕ್ಕೂ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹೇಳಿದ್ದಕ್ಕೂ ವ್ಯತ್ಯಾಸಗಳಾಗಬಾರದು ಅಂತ. ನನ್ನ ಸಹೋದ್ಯೋಗಿ ಈಗ ದೀಪಕ್ ನನ್ನ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಇವ್ರನ್ನ ನಂಬಕ್ಕಾಗಲ್ಲ ರೀ. ಒಂದ್ ಕಡೆಗೆ ಪೊಲೀಸರ ಮುಂದೆ ಒಂದು ರೀತಿಯಾಗಿ ಹೇಳಿಬಿಟ್ಟು ಆಮೇಲೆ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿದಾಗ ಇನ್ನೊಂದು ಕಥೆಯನ್ನ ಕಟ್ಟುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಥರ ಏನಾದರೂ ಇವನು ಡ್ರಾಮಾ ಮಾಡುವಂಥ ರೀತಿಯಲ್ಲಿ ಕಾಣಿಸ್ತಾನ? ನಂಬಕ್ ಬರಲ್ಲ ಇಂಥವ್ರನ್ನೆಲ್ಲ. ಖಂಡಿತ ಇಡೀ ಟೀಮೇ ಅದೊಂದು ಡ್ರಾಮಾ. ಯಾಕಂದ್ರೆ ಇಷ್ಟು ದಿವಸದವರೆಗೆ ಅವರ ಎಲ್ಲ ಡ್ರಾಮಾಗಳು ನಡೀತಾ ಇದ್ದದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅವರನ್ನ ಪ್ರಶ್ನೆ ಮಾಡುವವರು ಯಾರು ಇರಲಿಲ್ಲ. ಅರವಿಂದ್, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಂದ ಮೇಲೆ ಅವರು ಹೇಳೋದನ್ನ ಕೇಳುವ ಜೊತೆಗೆ ಅವರಿಗಿರುವ ಡೌಟ್ಗಳನ್ನು ಕೂಡ ಕೇಳ್ತಾ ಬಂದ್ರು. ಹಾಗಾಗಿ ಅವರು ತಬ್ಬಿಬ್ಬಾಗಿ ಉತ್ತರಗಳನ್ನು ಕೊಡುವಂಥದ್ದು, ಪ್ಲಾನ್ ಎಲ್ಲೋ ಉಲ್ಟಾ ಹಾಕಿ ಹೋಗ್ತಾ ಇರುವಂಥದ್ದು, ಅದರ ಜೊತೆಗೆ ಒಂಥರದ ರೀತಿಯಲ್ಲಿ ಸಾರ್ವಜನಿಕರು, ಧರ್ಮಸ್ಥಳದ ಗ್ರಾಮಸ್ಥರು, ಮೀಡಿಯಾಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಹೋಯ್ತು. ಹಾಗಾಗಿ ಇವರ ಮುಖವಾಡ ಕಳಿಸ್ತು ಅನ್ನುವಂಥದ್ದು. ಈ ತರ 3 ಹೇಳಿಕೆಗಳು ಈಗಾಗಲೇ ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು. ಕಳೆದ ತಿಂಗಳು 26ನೇ ತಾರೀಕು ಆತನ ಫಸ್ಟ್ ಭೇಟಿಯಾಗಿತ್ತು. ಅದು SIT ಕಚೇರಿ, ಮಂಗಳೂರಿನ ಕೇಂದ್ರ ಕಚೇರಿಯಲ್ಲಿ. ಅಲ್ಲಿ ಆತನ ಎಲ್ಲಾ ವಿಡಿಯೋ ಹೇಳಿಕೆಗಳನ್ನ 2 ದಿವಸ ಕಂಪ್ಲೀಟ್ ಆಗಿ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಆ ನಂತರ ಆತನ ಮಹಜರಿಯಿಂದ ಹಿಡಿದು 17ನೇ ಸ್ಪಾಟ್ನವರೆಗೆ ಆತ ಬಾಯಿ ಬಿಟ್ಟಲ್ಲೆಲ್ಲ ಆತನ ಮುಂದೆ ಪೊಲೀಸರು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ರು. ಎಲ್ಲೂ ಕೂಡ ಆತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ನಂತರ ಕಳೆದ 4 ದಿನಗಳಿಂದ SITಯ ಕಸ್ಟಡಿಯಲ್ಲಿ ಇದ್ದ ಹಾಗೆ ಅವ ಇದ್ದ. ಪೊಲೀಸ್ ಪ್ರೊಟೆಕ್ಷನ್, ಕೋರ್ಟ್ನಿಂದ ವಿಟ್ನೆಸ್ ಪ್ರೊಟೆಕ್ಷನ್ ಇದ್ರೂ ಕೂಡ ಆತನನ್ನ ತೀವ್ರ ವಿಚಾರಣೆಯನ್ನ ಬೆಳ್ತಂಗಡಿಯ SIT ಪೊಲೀಸ್ ಠಾಣೆಯಲ್ಲೇ ಮಾಡ್ತಾ ಇದ್ರು. ಅದು ಕೂಡ ವಿತ್ ವಿಡಿಯೋ ರೆಕಾರ್ಡ್, ಆಡಿಯೋ ರೆಕಾರ್ಡ್ ಎಲ್ಲವನ್ನ ಕೂಡ ಟೈಪಿಂಗ್ ಮಾಡಿ ರೆಡಿ ಇಟ್ಕೊಂಡಿರುವಂತದ್ದು. ಹಾಗಾಗಿ ಮತ್ತೆ ಡ್ರಾಮಾವನ್ನ ಮುಂದುವರಿಸಿದ್ರೆ ಜಡ್ಜ್ ಮುಂದೆ ಮಾತ್ರ ಮಾಡಬಹುದು ಅನ್ನುವಂಥದ್ದು. ಯಾಕಂದ್ರೆ ತಿಂಗಳ ಹಿಂದೆ ಆತ ಇದೇ ಕೋರ್ಟಿಗೆ ಬಂದಿದ್ದ, ಇದೇ ಜಡ್ಜ್ನ ಮುಂದೆ ಹಾಜರಾಗಿದ್ದ. ಹಾಗಾಗಿ ಜಡ್ಜ್ನ ಮುಂದೆ ಡ್ರಾಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ವಿಡಿಯೋ ರೆಕಾರ್ಡ್ಗಳು ಇರೋದ್ರಿಂದ ಆತನಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಮತ್ತು ಆತನ ಸಹಚರರು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರ ಹೇಳಿಕೆಗಳು ಕೂಡ ಇರೋದ್ರಿಂದ ಎಲ್ಲ ದಾಖಲೆಗಳನ್ನ SIT ಸಿದ್ಧಪಡಿಸಿಕೊಂಡೇ ಈ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಸ್ಟೆಪ್ ಅನ್ನ ಮುಂದೆ ಇಟ್ಟಿರುವಂತದ್ದು. ಅರುಣ್, ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರವನ್ನ ಮಾಡಿದಂತಹ ಈ ಕಿರಾತಕರೇನಿದ್ದಾರೆ ಇವರಿಗೆ ಏನು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಜನ. ಕಾನೂನು ಏನು ಶಿಕ್ಷೆ ಕೊಡಬೇಕು ಕೊಡುತ್ತೆ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿಕೊಂಡು ಅದೇನು ಸಿಗುತ್ತೋ ಇವರಿಗೆ ಗೊತ್ತಿಲ್ಲ, ಅದೇನಾಗಬೇಕಾಗಿತ್ತೋ ಗೊತ್ತಿಲ್ಲ. ಅವರಿಗೆ ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂತ ಇಂಥವರು ಇರಬೇಕಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ.